Namaskara friends, welcome back to my channel Triple Stock Explorer KTLD. For more videos like, share and subscribe to my channel. Disclaimer, this is not an investment advice. All the contents of this video are for educational purpose only. Always do your own research before investing. ನಾನೀಗ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಈ ವಿಡಿಯೋನ ಸುಮಾರು ಇದು ಒಂದು 4-5 ಬಾರಿ ತಿಳಿಸ್ಕೊಟ್ಟಿರ್ಬೇಕು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಇದೊಂದು ಡಿಫೆನ್ಸ್ ಸೆಕ್ಟರ್ ಇರೋದ್ರಿಂದ ಒಳ್ಳೆ ಔಟ್ಪುಟ್ ಸಿಗುತ್ತೆ ಇದರಿಂದ. ಸೊ ನೋಡಿರಿ, ನಾನು ತಿಳಿಸ್ಕೊಟ್ಟಾಗಿಂದ ಸುಮಾರು 15% ರೈಸ್ ಆಗಿದೆ. ಸೊ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸು ಏನಕ್ಕೆ ಇದಾಗುತ್ತೆ ಅಂದರೆ, ಸೊ ಶಿಪ್ ಬಿಲ್ಡರ್ಸ್ ಅಂದರೆ ಶಿಪ್ನ ರೆಡಿ ಮಾಡುತ್ತೆ. ಮತ್ತು ಇದರದ್ದು ಪ್ರೈಸ್ ಬಂದುಬಿಟ್ಟು 2738 ರೂಪಾಯಿ ಇದೆ. ಸೊ ಇದರಿಂದ ಏನು ಅರ್ಥವಾಗುತ್ತೆ ಅಂದರೆ, ನೋಡಿರಿ ಇದರದ್ದು ನಾನು ಮಾರ್ಕೆಟ್ ಅಂದರೆ ROE ಏನಾಗುತ್ತೆ ಅಂದರೆ ನಮಗೆ 15% ಮೇಲ್ಗಡೆ ಇರಬೇಕು. ನಾನು ಈಗ ಹೇಳಿರೋ ಪ್ರಕಾರ ಬ್ಯಾಂಕಿಂಗ್ ಸೆಕ್ಟರ್ಸು 9-8% ಕೊಡುತ್ತೆ. ಸೊ ನಾನು 15% ಮೇಲ್ಗಡೆ ಇರೋನ ROEನ ಚೆಕ್ ಮಾಡ್ತೇನೆ. ಈಗ ಆಲ್ರೆಡಿ ನಾನು ಹೇಳ್ದಾಗಿಂದನೇ 15% ರಿಟರ್ನ್ಸ್ ಕೊಟ್ಟಿದೆ. ಓಕೆನಾ, ಇಲ್ಲಿ ಎಷ್ಟಿದೆ 35.2 ಇದೆ. ನೆಕ್ಸ್ಟು ಇನ್ನೊಂದು ಚೆಕ್ ಮಾಡೋದಕ್ಕೆ ಹೇಳಿದೆ, ಅದು ಮೀಡಿಯನ್ PE. ಸೊ ಮೀಡಿಯನ್ PE ನಾನು ಮೊದಲು ಹೇಳಿರೋ ಪ್ರಕಾರ ನಾನು ಹಳೆ ವೀಡಿಯೋನ ಚೆಕ್ ಮಾಡಿರಿ, ಈಗಿರೋ ವೀಡಿಯೋನ ಚೆಕ್ ಮಾಡಿರಿ. ಸೊ ಮೀಡಿಯನ್ PE 35.3 ಇತ್ತು. ಸೊ ಈಗ 40.1 ಇದೆ. ಸೊ ನೆಕ್ಸ್ಟ್ ಇದನ್ನು ಬೈ ಮಾಡಬೇಕು ಅಂದರೆ ನೀವು ಯಾವಾಗ ಡಿಪ್ ಬರುತ್ತಲ್ಲ ಅದನ್ನು ನೋಡಿಕೊಂಡು ಬೈ ಮಾಡಿ. ಓಕೆನಾ, ಆವಾಗ ನಿಮಗೇನಾಗುತ್ತೆ, ಒಳ್ಳೆ ಲಾಭ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಇದ್ರದ್ದು ಇನ್ನೊಂದೇನು ಪ್ಲಸ್ ಪಾಯಿಂಟ್ ಏನಂದರೆ, ಕಂಪನಿ ಈಸ್ ಆಲ್ಮೋಸ್ಟ್ ಡೆಬಿಟ್ ಫ್ರೀ, ಅಂದರೆ ಸಾಲ ಇಲ್ಲ. ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್. ಓಕೆನಾ, ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 29.4 CAGR ಓವರ್ ಲಾಸ್ಟ್ 5 years. ಕಂಪನಿ ಹ್ಯಾಸ್ ಎ ಗುಡ್ ರಿಟರ್ನ್ ಆನ್ ಈಕ್ವಿಟಿ, ROE ಟ್ರ್ಯಾಕ್ ರೆಕಾರ್ಡ್ ಆಫ್ 3 years ಆಫ್ 27.3. ಸೊ ಈ ಥರ ಇರೋದ್ರಿಂದ ನಾವು ಇಂಥವನ್ನು ಒಳ್ಳೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿದೆ. ಸೊ ಅದು ಬಂದುಬಿಟ್ಟು 3144 ಸೇಲ್ಸು. ಸೊ ನೆಟ್ ಪ್ರಾಫಿಟಿಗೆ ಬಂದ್ಬಿಡೋಣ ಈಗ ಲಾಸ್ಟಿಗೆ. ಸೊ 807 ಕೋಟಿ ರೂಪಾಯಿ ನಾನು ನೆಟ್ ಪ್ರಾಫಿಟ್ನ ಮಾಡಿದೆ. ಸೊ ಹಳೇದು ಎಷ್ಟಿತ್ತು, 585 ಕೋಟಿ ಇತ್ತು. ಅದರಿಂದದ್ದು ಜೂನ್ 2024 ಸೊ 696. ಓಕೆನಾ, ಸೊ ಇದೇ ಥರನೇ ನೋಡಿರಿ ಡಿಸೆಂಬರಲ್ಲೂ ಚೆನ್ನಾಗಿದೆ. ನೆಕ್ಸ್ಟ್ ಅದೇ ಥರನೇ ಬರುತ್ತೆ. ಓಕೆನಾ, ಇದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್, ಮೇಯ್ನ್ ಇಂಪಾರ್ಟೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಯಾಕೆ ಅಂತಂದರೆ ಪ್ರಮೋಟರ್ಸು ಜಾಸ್ತಿ ಇದ್ದಷ್ಟು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಅವರು ಪ್ರಮೋಟರ್ಸ್ ಏನು ಮಾಡ್ತಾರೆ, ಸೆಲ್ ಮಾಡಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಮತ್ತು FIS DIS ಜಾಸ್ತಿ ಇದ್ದಾರೆ. ಸೊ ಪಬ್ಲಿಕ್ಕೂ ಓಕೆ. ಸೊ ನೆಕ್ಸ್ಟ್ ಇದ್ರದ್ದೊಂದು ನ್ಯೂಸ್ ಇರೋದ್ರಿಂದ ಇವತ್ತು 5% ಅಪ್ಪರ್ ಬಂದಿದೆ. ಸೊ ಮಸ್ಗಂಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಹೆಲ್ಡ್ ಎ ಕೀ ಲೇಯಿಂಗ್ ಸೆರೆಮನಿ ಫಾರ್ ಎ ನ್ಯೂ ವೆಸಲ್ ಪ್ರಾಜೆಕ್ಟ್. ದಿ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಬಿಲ್ಡಿಂಗ್ 6 ವೆಸಲ್ಸ್ ಆಫ್ ನಾವಿ ಮರ್ಚೆಂಟ್ಸ್ ವಿತ್ ಎ ಕಾಂಟ್ರಾಕ್ಟ್ ವ್ಯಾಲ್ಯೂ ಆಫ್ $14 million. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು HAL. ಸೊ HAL ಅಷ್ಟೇ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ. ಸೊ ಇದರಿಂದ ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ರ್ಯಾಲಿನ ತೊಗೊಂಬಂದು ಕೊಟ್ಟಿದೆ. ಅಂದರೆ 2% ರ್ಯಾಲಿ ಬಂದಿದೆ. ಸೊ ಅದು ಮಾರ್ಕೆಟ್ ಫಾಲಲ್ಲೂ ರ್ಯಾಲಿ ಬಂದಿದೆ ಅಂದರೆ ಅದು ಇಂಪಾರ್ಟೆಂಟು. ಸೊ ಅದ್ರದ್ದು ನೋಡಿರಿ 2% ರ್ಯಾಲಿ ಇದೆ. ಓಕೆನಾ, HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಎಂಗೇಜ್ಡ್ ಇನ್ ದಿ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆ್ಯಂಡ್ ರಿಪೇರ್ಸ್ ಮೇಂಟೆನೆನ್ಸ್ ಆಫ್ ಏರ್ಕ್ರಾಫ್ಟ್. ಸೊ ಇದು ಬಂದುಬಿಟ್ಟು ಮೇಯ್ನು ಏರ್ಕ್ರಾಫ್ಟ್ ಹಿಂದೂಸ್ತಾನ್ ಏರೋನಾಟಿಕ್ಸ್. ಓಕೆನಾ, ಇದೂ ಒಳ್ಳೆ ಸ್ಟಾಕ್ ಇದೆ. ಯಾಕೆಂದರೆ ಇದು ಡಿಫೆನ್ಸ್ ಅಂದರೆ ಈಗ ನಮ್ಮ ದೇಶನ ಕಾಯಬೇಕು ಅಂದರೆ ಇವೆಲ್ಲ ಬೇಕೇ ಬೇಕಾಗುತ್ತೆ. ಸೊ ಇದರಿಂದ ನಾವು ಹಿಂದೂಸ್ತಾನ್ ಇದ್ರದ್ದು ಅಷ್ಟೇ ROE ನೋಡಿರಿ 28.9% ಇದೆ. ಸೊ ನಾನು ಇದನ್ನು ಆಲ್ಮೋಸ್ಟ್ ತೊಗೊಂಡಾಗಿಂದ ನಿಯರ್ ಟು ಒಂದು 8% ಏನಾದರೂ ಬಂದಿರಬೇಕು ಅಂದ್ಕೊಂಡಿದ್ದೀನಿ. ಸೊ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ROE ಚೆಕ್ ಮಾಡಿಕೊಡ್ರಿ, ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡಿರಿ. ಸೊ ಇನ್ನೂ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ನಾನು ಯಾವ ಥರ ಚೆಕ್ ಮಾಡಬೇಕು ಅನ್ನೋದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಪೂರ. ನೋಡಿರಿ ಇದ್ರದ್ದು ಅಷ್ಟೇ ಮೀಡಿಯನ್ PE ನೋಡಿರಿ ಚೆಕ್ ಮಾಡಿರಿ. ಇದು ಮೀಡಿಯನ್ PEಗಿಂತಲೂ ಜಾಸ್ತಿ ಆಗ್ತಾಯಿದೆ, 32.5 ಇದೆ. ಈಗ ಮೀಡಿಯನ್ PE ಇರೋದು 33.4. ಸೊ ಅನ್ನೋ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಡಿಪ್ ಇದ್ದಾಗ ಬೈ ಮಾಡಿಕೊಡ್ರಿ, ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು. ಸೊ ಇದರಿಂದ ಏನು ತಿಳಿಯುತ್ತೆ ಅಂದರೆ, ಒಳ್ಳೆ ಸ್ಟಾಕ್ಸ್ನ ಇದು ಮಾಡ್ಕೊಂಡಾಗ ನಮಗೆ ಒಳ್ಳೆ ಲಾಭ ಪ್ರಾಫಿಟ್ನ ಸಿಗುತ್ತೆ. ಕಂಪನಿ ಹ್ಯಾಸ್ ರೆಡ್ಯೂಸ್ಡ್ ಡೆಬಿಟ್. ನೋಡಿ ಹಿಂದೂಸ್ತಾನ್ ಏರೋನಾಟಿಕ್ಸಲ್ಲೂ ರೆಡ್ಯೂಸ್ ಮಾಡಿದೆ. ಕಂಪನಿ ಇಸ್ ಆಲ್ಮೋಸ್ಟ್ ಡೆಬಿಟ್ ಫ್ರೀ, 100 ಡೆಬಿಟ್ ಫ್ರೀ ಇದೆ. ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್
26.5 CAGR over last 5 years. Company has a good return on equity. ROE track record of 28.4% ಇದೆ ನೋಡ್ರಿ. ROE is important. Company has been maintaining a healthy dividend payout of 29.6%. ಡಿವಿಡೆಂಟು ಕೊಟ್ಟಿದೆ. ಕಂಪನಿ ಇಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ರೆಡ್ಯೂಸ್ 37.1 ಡೇಸ್. ಓಕೆ, ಇದು ಇಂಪಾರ್ಟೆಂಟು. ಮತ್ತು ಇದು ಸೇಲ್ಸು ಅಷ್ಟೇ. ಸೇಲ್ಸ್ ಜಾಸ್ತಿ ಆಗಿದೆ, ಬಟ್ ಎಕ್ಸ್ಪೆನ್ಸ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಅಂದರೆ ಇದು ಏನು ಅಷ್ಟೊಂದೇನು ಎಫೆಕ್ಟ್ ಆಗೋಲ್ಲ, ಬಟ್ ಸೇಲ್ಸ್ ಜಾಸ್ತಿ ಆಗಿರೋದ್ರಿಂದ ಮುಂದೆ ಸೇಲ್ಸ್ ಜಾಸ್ತಿಯಾಗಿ ಎಕ್ಸ್ಪೆನ್ಸ್ ಕಡಿಮೆ ಆಯಿತು ಅಂದರೆ ಒಂದೊಳ್ಳೆ ಪ್ರಾಫಿಟ್ ಸಿಗುತ್ತೆ. ಅಂದರೆ ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಂಪನಿ. ಓಕೆನಾ. ಹಿಂದೂಸ್ತಾನ್ ಏರೋನಾಟಿಕ್ ನೋಡಿರಿ, ಇದ್ರದ್ದು ಅಷ್ಟೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿರಿ. ಪ್ರಮೋಟರ್ಸ್ 71.64 ಇದೆ, FIS 12.26 ಇದೆ, DAS 8.13, ಗೌರ್ಮೆಂಟ್ ಸೆಕ್ಟರ್ಸು 0.03% ಬೈ ಮಾಡಿದ್ದಾರೆ, ಪಬ್ಲಿಕ್ಕು 7.95 ಇದೆ. ಯಾವಾಗ ಪಬ್ಲಿಕ್ ಕಡಿಮೆ ಇರುತ್ತೋ ಅಂಥ ಸ್ಟಾಕ್ಸ್ನ ಚೆನ್ನಾಗಿ ಬೈ ಮಾಡಿ ಇಟ್ಕೊಳ್ರಿ. ಮತ್ತು ಅದರದ್ದು ROE ಮತ್ತು ಅದು ಇದು ಎಲ್ಲ ಚೆಕ್ ಮಾಡಿರಿ ನೀಟಾಗಿ. ಸೊ ಇದು ಏನಕ್ಕೆ ರ್ಯಾಲಿ ಇದೆ ಅಂತಂದರೆ ಇದ್ರದ್ದು ಒಂದು ಒಳ್ಳೆ ನ್ಯೂಸ್ ಇದೆ. ಸೊ HAL ಹ್ಯಾಸ್ ರಿಸೀವ್ಡ್ ಎ ಮ್ಯಾಸಿವ್ ಆರ್ಡರ್ ವರ್ತ್ ಆಫ್ 62,700 crore for 156 LCH helicopters. This is the largest order in HAL history. ಓಕೆನಾ. HAL received massive order worth 62,700 crore for 150 lakhs helicopters. LCH 156 LCH helicopters. This is the largest order in HAL history, boosting its revenue and futures. Thank you for watching.